ಅಮ್ಮ ಮಾಡೋ ಪಲ್ಯ ಅಂದರೆ ನಮಗೆ ಅಷ್ಟಕ್ಕಷ್ಟೇನೆ, ಏನು ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ ನಮಗೆ. ಆದರೆ ನಾವು ಯಾವತ್ತಾದರೂ ಹಾಸ್ಟೆಲ್ಗಳಲ್ಲಿ ಹೋಗಿ ಇದ್ಕೊಂಡು ಹೊರಗಡೆ ಕೆಲಸ ಮಾಡಿಕೊಂಡು ಹೋಟ್ಲುಗಳಲ್ಲಿ ಕ್ಯಾಂಟೀನ್ಗಳಲ್ಲಿ ತಿಂತಾ ಇದ್ದಾಗ ನಮ್ಗನ್ಸುತ್ತೆ ಅಮ್ಮ ಮಾಡೋ ಪಲ್ಯ, ಆ ಹೂಕೋಸು ಪಲ್ಯ, ಹೀರೆಕಾಯಿ ಪಲ್ಯ, ಎಲೆಕೋಸು ಪಲ್ಯ, ಬಸ್ಸಾರು ಸೊಪ್ಪು ಪಲ್ಯ, ಆ ಥರ ಊಟ ಸಿಕ್ಬಿಟ್ರೆ ಜೀವನ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಸಿಂಪಲಾಗಿ ತಿನ್ನಬೇಕು ಅಂತ ಯೋಚನೆ ಮಾಡ್ತಾರೆ ನಾವು, ಸ್ವಲ್ಪ ಹೊರಗಡೆ ಹೋಗಿ ಸಿಂಪಲ್ ಊಟ ಸಿಕ್ದಿರ ಇದ್ದಾಗ. ಅದಕ್ಕೆ ಇವತ್ತು ನಿಮಗೋಸ್ಕರ ನಾನು ಹೂಕೋಸು ತುಂಬ ಸಿಂಪಲಾಗಿ ಸಿಂಪ್ಲಿಫೈಡ್ ಮಾಡಿ ತೊಗೊಂಬಂದಿದ್ದೀನಿ. ಹೂಕೋಸೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹೂಕೋಸು ಪಲ್ಯ ಮತ್ತು ಮಸಾಲ ಪೌಡರ್ ಹೇಗೆ ಮಾಡಿದ್ರೆ ಚಂದ ಬರುತ್ತೆ ಅಂತ ಈ ಎರಡು ವಿಡಿಯೋಗಳನ್ನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ ರೈಟ್ ನೌ. ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಟೇಸ್ಟ್ ಆಫ್ ಉಪಹಾರ. ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಸುರೇಶ್ ಶೆಟ್ಟಿ. ಇವತ್ತು ಮಸಾಲಾ ಪೌಡ್ರು ಮತ್ತು ಗೋಬಿ ಪಲ್ಯ ರೆಸಿಪಿ ತೊಗೊಂಬಂದಿದ್ದೀನಿ. ಈಗ ನಾನು ಹುರ್ಕೊತಾ ಇರೋದು ಧನಿಯಾ ಕಾಳು, ಒಂದು ಬೌಲ್ ತುಂಬ, ಅರ್ಧ ಬೌಲು ಜೀರಿಗೆ, ಅದಕ್ಕಿಂತ ಅರ್ಧ ಸೋಂಪು ಕಾಳು. ಇದಕ್ಕೆ ನಾನು ಅಜ್ವಾಯಿನ್ ಹಾಕೊಂಡಿದ್ದೀನಿ, ಮೆಂತ್ಯ ತಗೊಂಡಿದ್ದೀನಿ, ಒಂದೊಂದು ಟೀ ಸ್ಪೂನ್ ಮೆಂತ್ಯ, 1 ಟೀ ಸ್ಪೂನ್ ಅಜ್ವಾಯಿನ್ ಮತ್ತು 8 ಏಲಕ್ಕಿ ಬುಡ್ಡೆ. ಇದು ಜಾಕಾಯಿ ಅಂತ ಕರೀತಾರೆ ನಮ್ಮ ಕೋಲಾರದಲ್ಲಿ, ನೀವೇನಂತ ಕರೀತೀರೋ ನೋಡ್ಕೊಳ್ಳಿ. ಇದನ್ನ ಹುರ್ಕೊಬೇಕು. ಫ್ಲೇಮು ಸ್ಲೋ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ಳಿ, ಸೀಸ್ಬೇಡಿ ಯಾವುದೇ ಕಾರಣಕ್ಕೂ. ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದನ್ನ ತೆಗೆದ್ಬಿಡುವ. ಈಗ ನಾನು ಜಾಕಾಯಿ ದೊಡ್ಡದು ಜಾಸ್ತಿ ಆಗುತ್ತೆ ಅನ್ಸುತ್ತೆ, ಇದನ್ನ ಅರ್ಧ ಹಾಕೊತಾ ಇದ್ದೀನಿ. ಇದನ್ನ ನೀವು ಈ ಮಸಾಲಾ ಪೌಡರ್ನ ಯಾವ್ಯಾವ್ದಕ್ಕೆ ಬಳಸ್ಬೋದು ಅಂದ್ರೆ, ಸುಕ್ಕ ಪಲ್ಯ ಮಾಡ್ತೀರಲ್ವಾ, ಆ ಸುಕ್ಕ ಪಲ್ಯ ಮಾಡಿ ಲಾಸ್ಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ನೀವು ಪೌಡರ್ ಹಾಕಿದ್ರೆ ಘಮ ಘಮ ಅಂತ ಬರುತ್ತೆ. ಅಥವಾ 1 ಟೀ ಸ್ಪೂನ್ ನಿಮ್ಮ ಕ್ವಾಂಟಿಟಿ ಅನುಸಾರ ನೀವು ಎಷ್ಟು ಪಲ್ಯ ಮಾಡ್ತಾ ಇದ್ರೋ ಅದನ್ನ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಈಗ ಹುರಿದಿದ್ದೀನಿ ನೋಡಿ, ಒಂಚೂರು ಕರ್ಗಾಗಿಲ್ಲ, ಕಾಳು ಕೆಟ್ಟೋಗಿಲ್ಲ, ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ರೀತಿ ಹುರಿದು ಸೈಡ್ಗೆ ಇಟ್ಟು ತಣ್ಣಗಾದ್ಮೇಲೆ ಇದನ್ನ ಪೌಡರ್ ಮಾಡ್ಕೊಳ್ವಾ. ಇದೀಗ ತಣ್ಣಗೆ ಆಗ್ತಾ ಇರಲಿ, ಸೈಡ್ಗೆ ಇಡುವ. ಬನ್ನಿ, ಇದನ್ನ ನೀವೇನಾದ್ರೂ ಕೆಲಸ ಎಲ್ಲ ಆದ್ಮೇಲೆ ರಾತ್ರಿ ಹೋಗಿ ಮಲ್ಕೊಂತೀರಲ್ಲ, 1 ಗ್ಲಾಸ್ ನೀರಲ್ಲಿ ಹಾಕ್ಬಿಟ್ಟು, ಬೆಚ್ಚಗಿರೋ ನೀರಿಗೆ ಹಾಕ್ಬಿಟ್ಟು ಆಮೇಲೆ ಸೋಸ್ಬಿಟ್ಟು ಕುಡಿದ್ರೆ ನಿಮಗೆ ಸುಸ್ತು ಕಮ್ಮಿ ಆಗುತ್ತೆ. ಥೈರಾಯ್ಡ್ ಸಮಸ್ಯೆ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಈ ಮಸಾಲ. ನೀವು ಮಾಡಿ ಒಂದ್ಸಲಿ ಟ್ರೈ ಮಾಡಿ. ಥೈರಾಯ್ಡ್ ಇರೋರಿಗೆ ಇದು ತುಂಬ ರಾಮಬಾಣ ಅಂತ ಹೇಳ್ಬೋದು. ಈಗ ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಪದಾರ್ಥಗಳನ್ನ ಏನು ಇಂಗ್ರೀಡಿಯೆಂಟ್ಸ್ ಇದು ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ನೋಡ್ಕೊಳ್ಳಿ. ಇಷ್ಟೇ ಹೂಕೋಸು ಪಲ್ಯ ಮಾಡೋಕ್ಕೆ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಈಗ ನಾನು ಹಾಕೊತಾ ಇರೋದು ಜೀರಿಗೆ, ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೊಂಡಿದ್ದೀನಿ. ಕರಿಬೇವಿನ ಎಲೆ ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ ಅಥವಾ ಬೇಡ. ಇದು ಚಿಟ ಅಂತ ಇದ್ದಂಗೆ ಈರುಳ್ಳಿ ನಾನು ಕ್ಯೂಬ್ಸ್ ತಗೊಂಡಿದ್ದೀನಿ. ನೀವು ಈರುಳ್ಳಿ ತಿನ್ನೋರಾದ್ರೆ ಹಾಕೊಳ್ಳಿ, ಈರುಳ್ಳಿ ತಿನ್ನಲ್ಲ ಅನ್ನೋರಿಗೆ ಬೇಡ, ಆಪ್ಷನಲ್. ಇವಾಗ ಈರುಳ್ಳಿ ಸ್ವಲ್ಪ ಕೆಂದ ಬಣ್ಣಕ್ಕೆ ಬಂದಾಗ ಹೂಕೋಸು ಕಟ್ ಮಾಡಿಟ್ಕೊಂಡಿದ್ವಾ ಅದನ್ನ ಸೇರಿಸುವ. ಕಡ್ಡಿಗಳು ಅಂದ್ರೆ ಹೂಕೋಸಿನ ದಿಂಡು ಇರುತ್ತಲ್ಲ, ಆ ದಿಂಡು ಸಹ ಹಾಕಿ ಬಿಸಾಕ್ಬೇಡಿ. ಚೆನ್ನಾಗಿರೋ ಹೂವನ್ನ ತಗೊಂಡು ಬಿಸಿನೀರಲ್ಲಿ, ಬೆಚ್ಚಗಿರೋ ನೀರಲ್ಲಿ ಗಡ್ಡೆನೆ ತೊಳೆದು ಆಮೇಲೆ ನಾನು ಕಟ್ ಮಾಡಿದ್ದೀನಿ. ನೀವೇ ಬೇಕಾದ್ರೆ ಪೀಸಾಗಿ ಕಟ್ ಮಾಡ್ಕೊಂಡು ಬಿಸಿನೀರಲ್ಲಿ ತೊಳೆದು ಹಾಕೊಳ್ಳಿ. ಮೆಣಸಿನ್ಕಾಯಿ ನಾನು ಇವಾಗ ಯಾಕೆ ಕೊಡ್ತೀನಿ ಅಂದರೆ, ಕೆಲವರು ಈರುಳ್ಳಿ ಜೊತೆಗೆ ಮೆಣಸಿನ್ಕಾಯಿ ಕೊಡ್ತಾರೆ, ಇನ್ನು ಕೆಲವರು ಮೆಣಸಿನ್ಕಾಯಿ ಕೊಟ್ಟು ಆಮೇಲೆ ಈರುಳ್ಳಿ ಕೊಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಘಾಟ್ ಬರುತ್ತೆ, ನಿಮಗೆಲ್ಲ ಕೆಮ್ಮು ಬರುತ್ತೆ. ಅದಕ್ಕೆ ಸುರೇಶ್ ಶೆಟ್ಟಿ ಯಾವತ್ತು ನಿಮಗೆ ಕೆಮ್ಮು ಬರೆಸಬಾರ್ದು ಅಂತಾನೆ ಯೋಚನೆ ಮಾಡಿ ಈ ರೀತಿ ಸ್ವಲ್ಪ ಆ ಘಾಟೆಲ್ಲ ಹೋಗಬೇಕು ಅಂದರೆ ಈರುಳ್ಳಿ ಹಾಕಿ ಆನಂತರ ಹೂಕೋಸು ಹಾಕಿ, ಆವಾಗ ಬಿಸಿ ಕಮ್ಮಿ ಆಗಿರುತ್ತೆ. ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ್ ಕಮ್ಮಿ ಆಗುತ್ತೆ. ಇದೇ ನನ್ನ ಉದ್ದೇಶ. ನೀವು ಬೇಕಾದ್ರೆ ಮುಚ್ಚಳ ಹಾಕಿ ಬೇಗ ಬೇಯುತ್ತೆ, ಆದರೆ ನಾನು ಮುಚ್ಚಳ ಹಾಕ್ತಾ ಇಲ್ಲ, ಯಾಕಂದ್ರೆ ಹೂಕೋಸಿನ ಮಾಯ್ಚರೈಸ್ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅವಾಗ ತ್ಯಾವ ಆಗ್ಬಿಡುತ್ತೆ ಅಂತ ನಾನು ಮುಚ್ಚಳ ಹಾಕಿಲ್ಲ. ಈಗ ಹುರಿದಟ್ಟು ಇಟ್ಕೊಂಡಿರುವ ಮಸಾಲೆಗಳನ್ನ ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳುವ. ಸುಜಾತ ಮಿಕ್ಸರ್ ತಗೊಳ್ಳಿ, ಇದು ನಿಮಗೆ ಲೈಫ್ ಟೈಮು ಯೂಸ್ ಆಗುತ್ತೆ, ಬೇಗ ಕೆಟ್ಟೋಗಲ್ಲ ಗ್ರೈಂಡರ್, ಮಿಕ್ಸಿ ಗ್ರೈಂಡರು. ಸುಜಾತ ನನಗೆ ತುಂಬ ಕಂಫರ್ಟೇಬಲ್ ಆಗಿದೆ, ಸುಮಾರು ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಈಗ ಹೂಕೋಸು ಒಂದು ಅರ್ಧದಷ್ಟು ಬೆಂದಿದೆ. 2 ಟೊಮೆಟೊ ಕಟ್ ಮಾಡಿ ಹಾಗೆ ಉಪ್ಪುಗಳಾಗ್ತಾ ಇದ್ದೀನಿ.
ಕ್ಯೂಬ್ಸ್ ಹಾಕಿದ್ದೀನಿ, ಟೊಮೆಟೊ ಕ್ಯೂಬ್ಸ್. ಈಗ ಇದಕ್ಕೆ ಮಸಾಲ ಕೊಟ್ಬಿಡುವ. ಇವಾಗೇನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನು, ನಾನು ಕಮ್ಮಿ ತೊಗೊಂಡಿರೋದಕ್ಕೆ ಗರಂ ಮಸಾಲ 1/4 ಟೀ ಸ್ಪೂನು, ಚಿಲ್ಲಿ ಪೌಡರ್ 1/4 ಟೀ ಸ್ಪೂನು. ಯಾವ ಮಸಾಲ ಇದ್ದರೆ ಅದೇ ಕೊಡಿ, ಇದೇ ಏನು ಕೊಡಲೇಬೇಕು ಅಂತೇನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಕೊಡಿ. ಜೀರಿಗೆ ಮತ್ತು ಮೆಣಸು ಕುಟ್ಟಿ ಇಟ್ಕೊಂಡಿದೆ, ಅದನ್ನು ಕೊಟ್ಟಿದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಬೇಗ ರೆಡಿ ಆಯ್ತಲ್ಲ. ಒಂದು ಹೂಕೋಸು ತಗೊಳ್ಳಿ, ಕಟ್ ಮಾಡಿ, ಸ್ವಲ್ಪ ಎಣ್ಣೆ ಹಾಕಿ, ಈರುಳ್ಳಿ ತಿನ್ನೋರಾದ್ರೆ ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಮಸಾಲ ಪೌಡ್ರ್ ಉದಿಸ್ಬಿಟ್ಟು ದಮ್ ಕಟ್ಟಿದ್ರೆ ಆಗೋಯ್ತು ಪಲ್ಯ. 10 ನಿಮಿಷದಲ್ಲಿ ಒಳ್ಳೆ ಪಲ್ಯ ರೆಡಿ ಆಯಿತು. ನಾನು ಸ್ವಲ್ಪ ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ, ನೀವು ಎಣ್ಣೆ ಕಮ್ಮಿ ತೊಗೊಂಡಾದ್ರೆ ಕಮ್ಮಿ ತೊಗೊಳ್ಳಿ. ಅಥವಾ ಬೇಯಿಸ್ಬಿಟ್ಟು ಟೊಮೆಟೊ ಹಾಕ್ಬಿಟ್ಟು, ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡು ಗೊಜ್ಜು ಥರ ಮಾಡ್ಕೊಂಡು ಹೂಕೋಸನ್ನು ಬೇಯಿಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಟ್ರು ಕೂಡ ಇನ್ನೂ ಚೆನ್ನಾಗಿ ಪಲ್ಯ ರೆಡಿ ಆಗುತ್ತೆ. ಆ ರೀತಿಯೂ ತಿನ್ಬೋದು ನೀವು. ಈಗ ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಸುಮ್ಮನೆ ಒಂದು 2 ನಿಮಿಷಕ್ಕೆ ಇದನ್ನು ದಮ್ ಕಟ್ತಾ ಇದ್ದೀನಿ. ಆಯಿತು, ಪಲ್ಯ ರೆಡಿ ಆಯಿತು. ಸ್ವಲ್ಪ ಸ್ವಲ್ಪ ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇದ್ರೆ ಮಸಾಲ ಪೌಡರಿನ ಘಮ ನೋಡಬೇಕು ಹೇಗಿದೆ ಅಂತ. ಇದೇ ರೀತಿ ಮಸಾಲ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊಡೆದು ಹಾಲ್ ಅಂತ ಟೈಪ್ ಮಾಡಿ. ಇದರಿಂದ ನನ್ನ ಮಸಾಲ ವಿಡಿಯೋಸ್ ಬಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತದೆ. ಈ ರೀತಿ ಹೆಲ್ದಿ ಮಸಾಲಾಸನ್ನ ಮಾಡ್ಕೊಳ್ಳಿ, ತಿನ್ನಿ, ಖುಷಿ ಪಡಿ. ಜೀವನದಲ್ಲಿ ಖುಷಿಯಾಗಿರೋದು ದೊಡ್ಡ ವಿಷಯ. ಈಗ ಮಸಾಲ ಇದ್ರ ಮೇಲೆ ಯಾವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಳ್ಳಿ. ಪಲ್ಯ ರೆಡಿ ಆಗಿದೆ. ಪಲ್ಯ ರೆಡಿ ಆದ ಮೇಲೆ ಇಳಿಸುವ ಮುನ್ನ ನಿಮಗೆ ರುಚಿಗೆ ತಕ್ಕಷ್ಟು ಈ ಪೌಡ್ರನ್ನ ಹಾಕೊಳ್ಳಿ. ಕೆಲವರು ಜಾಸ್ತಿ ಹಾಕೊಳ್ತಾರೆ, ಜಾಸ್ತಿ ಹಾಕೊಳ್ಳಿ. ಕಮ್ಮಿ ತಿನ್ನೋರು ಕಮ್ಮಿ ಹಾಕೊಳ್ಳಿ. ಇಲ್ಲಿ ನಾನು ಮಸಾಲ ಕಮ್ಮಿ ತಿಂತೀನಿ, ಆದ್ದರಿಂದ ಕಮ್ಮಿ ಹಾಕೊಂಡು ತಿರುಗಿಸಿ ಒಂದು ಬೌಲ್ಗೆ ತೆಗೆದು ಇದನ್ನ ನಮ್ಮ ಸಬ್ಸ್ಕ್ರೈಬರು, ನಮ್ಮ ಕಸ್ಟಮರ್ ಬಂದಿದ್ದಾರೆ, ಅವ್ರಿಗೂ ಮತ್ತು ನನಗೂ ಟೇಸ್ಟು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಚಪಾತಿ ಜೊತೆಗೆ ತಿನ್ನಿ, ಪುಲ್ಕ ಜೊತೆಗೆ ತಿನ್ನಿ, ಪರೋಟ ಜೊತೆಗೆ ತಿನ್ನಿ, ರೈಸ್ ಜೊತೆಗೆ ತಿನ್ನಿ, ನಿಮ್ಮ ಇಷ್ಟ. ನೀವು ಯಾವ ರೀತಿ ಬೇಕಾದರೂ ತಿನ್ನಿ. ತುಂಬ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಅಂಡ್ ಜೆಂಟಲ್ ಗೈಸ್. ಇದುವರೆಗೂ ನನ್ನ ವಿಡಿಯೋ ನೋಡಿಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಹೆಲ್ದಿ ಫುಡ್ ತಿನ್ನಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು.